ಎಲ್ಲರೂ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತಾರೆ, ಬಟ್ ಆದ್ರೆ ಒಂದು ಪ್ರೊಸೆಸ್ನ ಫಾಲೋ ಮಾಡದೆ ಮಾಡಿದ್ರೆ ಲಕ್ಷ್ಮಿಗೆ ನಾವು ಎಷ್ಟೇ ಪೂಜೆ ಮಾಡಿದ್ರು ಅದ್ರ ಫಲ ಸಿಗಲ್ವಂತೆ. ಸೊ ನನಗೆ 4 ವರ್ಷದ ಹಿಂದೆ ಒಬ್ರು ಆಂಟಿ ಹೇಳಿದ್ರು, ಅವ್ರು ಹೇಳಿದ ಹಾಗೆ ನಾನು ಫಾಲೋ ಮಾಡಿದೆ. ಸೊ ಯಾವ ತರ ಮಾಡೋದು ಅಂತ ಹೇಳಿದ್ರೆ, ನಮ್ಮಲ್ಲಿರುವಂತಹ ದರಿದ್ರ ಲಕ್ಷ್ಮಿನ ನಾವು ಮನೆಯಿಂದ ಆಚೆ ಕಳಿಸ್ಬಿಟ್ಟು ಆಮೇಲೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಲಕ್ಷ್ಮಿನ ಮನೆ ಒಳಗಡೆ ಬರ್ಮಾಡ್ಕೋಬೇಕು ಅಂತ ಹೇಳಿದ್ರು. ಸೊ ಅದು ಯಾವ ತರ ಅಂತ ನಾನು ಕೇಳಿದೆ, ಅವ್ರು ನನಗೆ ಹೇಳ್ಕೊಟ್ಟಿರೋ ಮೆಥಡ್. ಸೊ ನಮ್ಮ ಮನೆಯಲ್ಲಿ ದೇವ್ರ ಮನೇಲಿ ಇರುವಂತಹ ಅರ್ಶನ ಕುಂಕುಮ ಏನಿರುತ್ತೆ, ದೇವಸ್ಥಾನ ತಗೊಂಡ್ ಬಂದಿರೋ ಹತ್ರ ಎಲ್ಲ ಸ್ಟಾಕ್ ಇರುತ್ತಲ್ಲ, ಆ ದೇವ್ರ ಮನೆ ಕ್ಲೀನ್ ಮಾಡುವಾಗ ಆ ಅರ್ಶನ ಕುಂಕುಮವನ್ನೆಲ್ಲಾನು ಕ್ಲೀನ್ ಮಾಡಿದ್ದನ್ನ ಒಂದ್ ಕಡೆ ಎತ್ತಿಟ್ಕೋಬೇಕಂತೆ. ಸೊ ಬ್ರಾಹ್ಮಿ ಮುಹೂರ್ತದಲ್ಲಿ ಹಬ್ಬದ ದಿನ ನಾವು ಅದನ್ನ ಒಂದು ಪ್ಲೇಟ್ ಅಲ್ಲಿ ಹಾಕ್ಬಿಟ್ಟು ನೀಟಾಗಿ ಕಲ್ಸ್ಬೇಕಂತೆ. ನೀರ್ ಹಾಕಿ ಕಲ್ಸ್ಬಿಟ್ಟು ಒಂದು ಉಂಡೆ ಆಕಾರ ಮಾಡ್ಬಿಟ್ಟು ಅದನ್ನ ನಾವು ಒಂದು ಬಾಳೆ ಎಲೆ ಮೇಲೆ ಇಟ್ಬಿಟ್ಟು ಅದಕ್ಕೆ ಅರ್ಶನ ಕುಂಕುಮ ಮತ್ತೆ ಬಾಳೆಹಣ್ಣು ನೈವೇದ್ಯ, ಅದ್ರ ಜೊತೆಗೆ ಮೇನ್ ಆಗಿ ಪುಳಿಯೋಗರೆನ ಮಾಡ್ಬೇಕಾಗತ್ತಂತೆ. ಸೊ ಪುಳಿಯೋಗರೆ ಮಾಡ್ಬಿಟ್ಟು ನೈವೇದ್ಯ ಮಾಡಿ ಅದಾದ್ಮೇಲೆ ನಾವು ಅದನ್ನ ಏನ್ ಮಾಡ್ಬೇಕು, ಒಂದು ಪಾತ್ರೆಯಲ್ಲಿ ಮನೇಲಿ ಯಾರು ಮೇನ್ ಆಗಿರ್ತಾರೆ ಹಸ್ಬೆಂಡ್ ಅಂಡ್ ವೈಫ್, ಅವರು ಅದನ್ನ ಕರಗಿಸ್ಬೇಕಂತೆ. ಕರಗಿಸ್ಬಿಟ್ಟು ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಕರಗಿಸ್ಬಿಟ್ಟು ಅದಾದ್ಮೇಲೆ ತುಳಸಿ ಗಿಡಕ್ಕೆ ಹೋಗಿ ಅದನ್ನ ಸಮರ್ಪಣೆ ಮಾಡ್ಬೇಕಂತೆ. ಸಮರ್ಪಣೆ ಮಾಡಾದ್ಮೇಲೆ ನಾವೇನ್ ಮಾಡ್ಬೇಕು, ಮನೆ ಒಳಗಡೆ ಹಾಗೆ ಬರಬಾರ್ದು, ಒಂದ್ ಚಮ್ ನೀರನ್ನ ಆಚೆ ತಗೊಂಡು ಹೋಗ್ಬಿಟ್ಟು ಕೈ ಕಾಲನ್ನ ತೊಳ್ಕೊಂಡು ಮತ್ತೆ ಮನೆ ಒಳಗಡೆ ಬಂದ್ಬಿಟ್ಟು ಅದಾದ ನಂತರ ಈ ಒಂದು ವರಮಹಾಲಕ್ಷ್ಮಿ ಏನಿದೆ ಈ ರೊತ್ತನ್ನ ಕಂಟಿನ್ಯೂ ಮಾಡ್ಬೇಕಾಗತ್ತೆ. ಈ ಲಕ್ಷ್ಮಿನ ಮನೆ ಒಳಗಡೆ ಬರ್ಮಾಡ್ಕೋಬೇಕಂತೆ. ಈ ತರ ಮಾಡೋದ್ರಿಂದ ನಿಮ್ಮಲ್ಲಿರುವಂತ ದರಿದ್ರ ಲಕ್ಷ್ಮಿನ ಆಚೆ ಕಳಿಸ್ಬಿಟ್ಟು ಈ ಲಕ್ಷ್ಮಿನ ಮನೆ ಬರ್ಮಾಡ್ಕೊಂಡ್ರೆ ನಮ್ಗೆ ಒಂದು ಒಳ್ಳೆ ಒಂದು ಚೇಂಜಸ್ ಕಾಣ್ತೀವಿ ಅನ್ನೋದು ನನ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ನಾನು ಏನ್ ಅದನ್ನ ಅನುಭವ ಮಾಡ್ಕೊಂಡಿದ್ದೀನಿ. ಸೊ ಅದೇ ರೀತಿ ನಿಮಗೂ ಇದೆಲ್ಲ ಒಳ್ಳೇದಾಗ್ಲಿ, ನೀವೆಲ್ಲರೂ ಇದನ್ನ ಒಂದು ಪಾಲನೆ ಮಾಡ್ಲಿ ಅಂತ ಹೇಳಿ ಇವತ್ತು ಇನ್ಸ್ಟಾಗ್ರಾಮ್ ಮೂಲಕ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.